ಸರ್ ಕಾಟೇರ ಯಾವಾಗ ಯಾವಾಗ ರಿಲೀಸು ನಿಮ್ಗೆ ಹೆಂಗ್ರಿ ಗೊತ್ತಿರಲ್ಲ ಇನ್ನೇನು ಹೇಳಬೇಕು ಕೆಲವು ಸರ್ ಹೇಳಲೇಬೇಕು ಅಂದಾಗ ಸುಮ್ಮನೆ ಹೇಳ್ದೆ ನಾನು ಡೈರೆಕ್ಟರ್ ಸರ್ಗೂ ಹೇಳಿದೆ ತರುಣ್ ಸರ್ಗೂ ಒಂದು 8 ಮಂದಿ ಹೇಳಿದೆ ಹೇಳ್ರಿ ಹಂಗೆ ಏನದು ಹೇಳಿದ್ರೆ ಏನಾಗುತ್ತೆ ಹಂಗೆ ಇಲ್ಲ ಅಂದರೆ ಹೆಂಗ್ರಿ ಗೊತ್ತಾಗಲ್ಲ ನಿಮಗೆ ಅದೇ ಇಲ್ಲ ಸರ್ ಮೋಸ್ಟ್ಲಿ ಅವರು ಹೊಸ ವರ್ಷಕ್ಕೆ ಮಾಡ್ಬೋದು ಸರ್ ಸಂಕ್ರಾಂತಿ ಅಥವಾ ಗಣರಾಜ್ಯೋತ್ಸವ ಅಂದೆ ನಾನು ಸುಮ್ಮನೆ ಅಣ್ಣೋರ್ದು ಒಂದು ನೀವು ಫೋಟೋ ಕಾಲ ಮೇಲೆ ಕಾಲು ಹಾಕಿದ ಫೋಟೋ ತೋರಿಸಿ ನೋಡೋಣ ಕಾಲ ಮೇಲೆ ಕಾಲು ಹಾಕಿದ ಫೋಟೋ ತೋರಿಸಿ ಅಣ್ಣೋರ್ದು ನೋಡೋಣ ನೀವು ಎಲ್ಲೂ ಇಲ್ಲ ಅವನು ಪಾಪ ಪೇಪರೇ ಅವನು ಎಲ್ಲೋ ಒಂದು 2 ಇಡ್ಲಿ 1 ಇಡ್ಲಿ ಏನೋ ತಿಂದವನು ಕಾಲ ಕಳೀತಾನೆ ಗೊತ್ತಿಲ್ಲ ಬಟ್ ಅವನ ಅದೃಷ್ಟದಲ್ಲಿದೆ ಅದು ನಮ್ಮ ಮನೆಯಲ್ಲಿ ತಯಾರಾಗಿದೆ ಅವನ ಅದೃಷ್ಟ ಬರೆದಿದೆ ಅವನಿಗೆ ಸಿಕ್ಕಿದೆ ಅದು ನಾನು ಅದನ್ನು ತಗೊಂಡು ಅಂದರೆ ನನ್ನಂಥ ಮೂರ್ಖ ಮತ್ತು ನನ್ನಂಥ ದಡ್ಡ ಇನ್ನು ಯಾರೂ ಅಲ್ಲ ಇವೆಲ್ಲ ನೀವು ನಂಬ್ತೀರಾ ಬೇರದ ಅಂತಂದರು ಏನಂತೀರ ಇದಕ್ಕೆ ಇವತ್ತು ಸರ್ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಆರಾಮಾಗಿದ್ದೀನಿ ಮತ್ತು ಈ ಕಡೆ ತೂಗುದೀಪಣ್ಣ ಅವ್ರು ನಮಗೆ ಸುಮಾರು ಸಾರಿ ಊಟ ತಿಂಡಿ ಕೊಟ್ಟಿದ್ದಾರೆ ಯಾರು ಬೇರೆದಾರೆ ಅನ್ನೋರು ನೋಡಿ ಅವರು ಅನುಭವಿಸಿಲ್ಲ ಬಟ್ ಇಲ್ಲಿ ಸಿಕ್ಕಿದೆ ಮಗನಿಗೆ ನಮಗೆಲ್ಲ ಇದೆ ಬಿಲ್ಡಿಂಗ್ ಇದೆ ಕಾರ್ಯ ಅಂತ ತಕ್ಷಣ ಏನು ಜೀವನ ಅಲ್ಲ ನನಗೇನು ಇಲ್ಲ ಅಂದ್ರೂ ಜೀವನ ಅಲ್ಲ ಅಂತಲ್ಲ ಎಲ್ಲವೂ ಜೀವನನೇ ಅಣ್ಣವ್ರು ಬಂಗಾರದ ಮನುಷ್ಯ ನೋಡಿ ನಮ್ಮ ಅಜ್ಜಿ ಮನೆ ಬಿಟ್ಟು ನಾನೇ ಇಲ್ಲೇ ಸಾಕ್ಷಿದ್ದೀನಿ ಬಟ್ ಕಾಟೇರ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ನೀವಂದ್ರೆ ತುಂಬ ದರ್ಶನ್ ಸರ್ ನಿಮಗಿಂತಲೂ ಚಿಕ್ಕವರಾಗಿದ್ದರೂ ಸಹ ಪ್ರೀತಿಯಿಂದ ಗೌರವದಿಂದ ಅವ್ರು ಹೇಳೋಂಥ ಮಾತು ಅವ್ರ ಜೊತೆ ಕಾಣಿಸ್ಕೊಂಡಿದ್ದಕ್ಕೆ ನಮಗೊಂದು ಮೈಲೇಜ್ ಸಿಗುತ್ತೆ. ಹೌದು ಖಂಡಿತ. ಈ ಮೈಲೇಜ್ ಅನ್ನೋದು ಎಷ್ಟು ವರ್ಕ್ ಆಗುತ್ತೆ ನಿಮಗೆಲ್ಲ ನಿಮ್ಮ ಕಲಾವಿದರಿಗೆಲ್ಲ? ಸರ್ ಅದೇನಾಗುತ್ತೆ ಸರ್, ಒಂದು ಈಗ ನಾವು ಹೇಳ್ತಾರೆ ಈ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ, ಹಾಗೆ ನಮ್ಗೆ ಏನಾಗುತ್ತೆ ಸರ್, ಇಂಥವ್ರು ಮಾಡಿದ್ದಾರೆ ಚೆನ್ನಾಗಿ 4 ಮಂದಿ ನಮ್ಗೆ ಅವಕಾಶಗಳು ಕೊಡ್ತಾರೆ. ಇಂಥವ್ರು ಮಾಡಿದಾರಪ್ಪ ಚೆನ್ನಾಗಿ ಮಾಡಿದ್ದಾರೆ, ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಶಿವಣ್ಣವ್ರ ಜೊತೆ ಮಾಡಿದ್ದಾರೆ, ಜೊತೆ ಹಿಂಗೆ ಮಾಡಿದ್ದಾರೆ ಅಂದಾಗ ಏನಾಗುತ್ತೆ, ಅದೊಂದು ಇದನ್ನೇ ರೀತಿಯೇ ಬೇರೆ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಜೀವನಕ್ಕೆ ಒಂದು ದಾರಿ ಆಗುತ್ತೆ, ಮತ್ತು ಹೊಸ ದಾರಿ ಆಗುತ್ತೆ. ಹೌದು. ಬಟ್ ಆದರೂ ದರ್ಶನ್ ಸರ್ಗಿರೋ ಕ್ರೇಜ್ ಬಗ್ಗೆ ನೀವೊಬ್ಬ ಕಲಾವಿದರಾಗಿ ನೀವು ಕಾಣುವಂಥ ಸತ್ಯ ಏನು ಅಂತ? ಇಲ್ಲ ಸರ್, ಅವ್ರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್, ನಾನೆಲ್ಲ ಕಣ್ಣು ನೋಡ್ತಿಲ್ಲ ಸರ್. ನೀವು ನಂಬಲ್ಲ, ನನಗೆ ಸರ್ ಯಾವತ್ತು ನಮ್ಮ ಪಾತ್ರ ಸರ್ ಕಾಟೇರ ಯಾವಾಗ ರಿಲೀಸು ನಿಮ್ಗೆ ಹೆಂಗ್ರಿ ಗೊತ್ತಿರಲ್ಲ, ಇನ್ನೇನು ಹೇಳಬೇಕು ಕೆಲವು ಸರ್ ಹೇಳಲೇಬೇಕು ಅಂದಾಗ ಸುಮ್ಮನೆ ಹೇಳ್ದೆ ನಾನು. ಡೈರೆಕ್ಟರ್ ಸರ್ಗೂ ಹೇಳಿದೆ, ತರುಣ್ ಸರ್ಗೂ ಒಂದು 8 ಮಂದಿ ಹೇಳಿದೆ, ಹೇಳ್ರಿ ಹಂಗೆ ಏನದು ಹೇಳಿದ್ರೆ ಏನಾಗುತ್ತೆ ಹಂಗೆ. ಇಲ್ಲ ಅಂದರೆ ಹೆಂಗ್ರಿ ಗೊತ್ತಾಗಲ್ಲ ನಿಮಗೆ? ಅದೇ ಇಲ್ಲ ಸರ್, ಮೋಸ್ಟ್ಲಿ ಅವರು ಹೊಸ ವರ್ಷಕ್ಕೆ ಮಾಡ್ಬೋದು ಸರ್, ಸಂಕ್ರಾಂತಿ ಅಥವಾ ಗಣರಾಜ್ಯೋತ್ಸವ ಅಂದೆ ನಾನು. ಸುಮ್ಮನೆ ಅಲ್ಲ, ಏನೋ ಹೇಳಬೇಕಲ್ಲ, ಮತ್ತೆ ಹೇಳಬೇಕಲ್ಲ, ಹೇಳಿಲ್ಲ ಅಂದರೆ ಕ್ರೇಜ್ ಅದ ಸಿನಿಮಾ ಬಗ್ಗೆ ಸರ್. ನೀವು ಈಗ ನಂಬಲ್ಲ ಸರ್, ಪಿಕ್ಚರ್ ಮಾಡಿದ್ರೆ ಯಡಿಯೂರಿನಲ್ಲಿ ಹೋಗಿದ್ದೆ, ಅಲ್ಲೊಂದು ಅಭಿಮಾನಿಗಳ ಸಂಘ ಇದೆ ದರ್ಶನ್ ಸರ್. ಅಣ್ಣ ಯಾವಾಗ ರಿಲೀಸ್ ಆಗ್ಬೋದು ಅಣ್ಣ? ಹೇಳೋಣ ನಿಮ್ಗೆ ಏನು ಮಾಡ್ತೀರಾ? ಇಲ್ಲ ಸರ್ ಹಂಗೆ ಹೇಳಕ್ಕೆ ಬರಲ್ಲ. ಅಲ್ಲ, ಅವ್ರು ಜೋರು ಮಾಡೋರು ಒಂಥರ ಪ್ರೀತಿ ಇರುತ್ತೆ. ಹ್ಞೂ, ಪ್ರೀತಿ ಇರುತ್ತೆ, ನಾವು ಏನೊಂದು ಉತ್ತರ ಕೊಡಲೇಬೇಕು. ಹಂಗೆ ಮತ್ತು ಅದು ಒಂದು ಮತ್ತು ಡೈರೆಕ್ಟರ್ ತಪ್ಪು ತಿಳ್ಕೊಬಾರ್ದು. ಒಂದು ದಿವಸ ಅಂದ್ಬಿಟ್ಟೆ, ಸರಿ ಮೊನ್ನೆ ಒಂದು ಊರಿಗೆ ಹಿಂಗಾಯ್ತು, ಇರ್ಲಿ ಬಿಡಿ ಅಣ್ಣ, ಏನು ತಪ್ಪಿಲ್ಲ, ನಾನು ಆಗಬಹುದು ಅಂತ ಹೇಳಿದ್ದೀನಿ ಸರ್. ಈಗ ಸುಮ್ಮನೆ ಅಂದರೆ ಆ ಥರ ಕ್ರೇಜ್ ಇದೆ ಸರ್. ಮೇಲಾಗಿ ನಾನು ಅಬ್ಸರ್ವ್ ಮಾಡಿದೆ, ನೀವು ಒಂದು ಇಂಟರ್ವ್ಯೂ ಕೂತಿದ್ರಿ, ತರುಣ್ ಸರ್ ದೂರಿಂದ ನಮಗೆ ಹಿಂಗೆ ನಮಸ್ಕಾರ ಮಾಡಿದ್ರು. ಇದೆಲ್ಲನೂ ಬಹಳ ಮಂದಿ ಕಲಿಬೇಕಂತ ನಾನು ಅಂತೀನಿ. ಇಲ್ಲ ಸರ್ ಒಂದು ಹೇಳಿ ಸರ್, ಈ ಸಿನಿಮಾ ಒಂದೇ ಅಲ್ಲ, ಜೀವನದಲ್ಲೂ ಕೂಡ ಅಷ್ಟೇ. ಯಾವನಿಗೆ ಭಯ ಇದೆ ಅವನಿಗೆ ಜಯ ಇದೆ ಅಲ್ಲ. ಯಾವನು ವಿಚಾರ ಮಾಡ್ತಾನೆ ಅವನಿಗೆ ವಿಚಾರ ತಾನೇ ಸಿಗುತ್ತೆ. ನಾವು ಹೇಗಿರ್ತೀವಿ ಅನ್ನೋದು ನಮ್ಮನ್ನು ಫಾಲೋ ಮಾಡೋರು ಭಾಳಷ್ಟು ಜನ ಇರ್ತಾರೆ. ನಮ್ಗೆ ಯಾರು ನೋಡಿದ್ದಾರೆ, ಕೆಲವೊಂದು ಆಧ್ಯಾತ್ಮಿಕ ಹೇಳಬೇಕಂದ್ರೆ ನಮ್ಗೆ ಯಾರು ನೋಡಿದ್ದಾರೆ, ನಾ ಕಳ್ತನ ಯಾರು ನೋಡಿದ್ದಾರೆ? ಗಿಡ ನೋಡಿಲ್ಲ, ಮರ ನೋಡಿಲ್ಲ, ನೀರು ನೋಡಿಲ್ಲ, ಅಲ್ಲೊಂದು ಪ್ರಾಣಿ ಇತ್ತು ನೋಡಿಲ್ಲ. ಸೂಪರ್ ಸೂಪರ್. ಹೆಂಗೆ ನೋಡಿಲ್ಲ ಅಂತೀನಿ ನೀನು? ಎಷ್ಟು ಜನ ಇಲ್ಲೊಂದು ಪ್ರಾಣಿ ಇತ್ತು, ನರಿ ಇತ್ತು ನೋಡ್ತು, ಏನೋ ಒಂದಿತ್ತು ನೋಡ್ತದೆ. ನೀ ಹೇಳ್ತೀಯ, ನೀನು ಕಾಣಿಸಿಲ್ಲ ಅಷ್ಟೇ, ಕಾಣಿಸಿಲ್ಲ. ಹಾಗೆ ಸರ್ ನಾವೇನಂದರೆ ನಾವು ಹೇಗಿರ್ಬೇಕಪ್ಪ ಅದು ನಾವು ಕಲ್ತ್ಕೋಬೇಕು. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ನೀವು ಇಂಟ್ರ್ಯೂ ಕೊಡ್ಲಿಕ್ಕೆ ಅವ್ರು ನಿಮ್ಗೆ ದೂರಿಂದ ಹಿಂಗೆ ಮಾಡಿದ್ರು, ನೀವು ಹಿಂಗೆ ಮಾಡಿದ್ರಿ ಅಂದರೆ ಅವರು ಅಗೇನ್ ಮತ್ತೆ ದರ್ಶನ್ ಸರ್ ಥರನೇ ಹಿರಿಯರು ಗೌರವ ಕೊಟ್ಟರು, ನಾನು ಬಂದೀನಿ ಚೆನ್ನಾಗಾಗಲಿ. ಹೌದು. ಇಲ್ಲ ಸರ್, ಅದು ಸರ್ ಸಂಸ್ಕಾರಗಳು ಅವೆಲ್ಲ. ಇವತ್ತು ನೋಡಿ ಸರ್, ಈಗ ಅಣ್ಣವ್ರು ಇದ್ದರು, ಅಣ್ಣವ್ರದ್ದು ಒಂದು ನೀವು ಫೋಟೋ ಕಾಲ ಮೇಲೆ ಕಾಲು ಹಾಕಿದ ಫೋಟೋ ತೋರಿಸಿ ನೋಡೋಣ, ಕಾಲ ಮೇಲೆ ಕಾಲು ಹಾಕಿದ ಫೋಟೋ ತೋರಿಸಿ ಅಣ್ಣವ್ರು ನೋಡೋಣ, ನೀವು ಎಲ್ಲೂ ಇಲ್ಲ ಅಲ್ಲ. ಅಲ್ಲೂ ಒಂದು ಅರ್ಥ ಇದೆ. ಹೌದು. ಅವ್ರು ನೋಡಿ, ಅವರು ಯಾವತ್ತು ಅಣ್ಣವ್ರು ಹಿಂಗೆಲ್ಲ ನೋಡಿ ಅವ್ರು ಹಿಂಗಿದೆ. ಕಾರಣ ಏನು? ಅವ್ರಿಗೆ ಸಣ್ಣವರಿದ್ದರು ಹಿಂಗೆ, ದೊಡ್ಡವರಿದ್ದರು ಹಿಂಗೆ. ಸಂಸ್ಕಾರ, ನಯ ವಿನಯ, ವಿದ್ಯೆಗೆ ವಿನಯ ಭೂಷಣ. ಹೌದು. ನೀವು ವಿದ್ಯೆ ಕಲೀರಿ ಬಿಡ್ರಿ, ಸಂಸ್ಕಾರ ಇರಲಿ. ಸಂಸ್ಕಾರ ಇರಲಿ. ವಿದ್ಯೆ ಕಲಿತ ತಕ್ಷಣ ಸಂಸ್ಕಾರ ಬರಲ್ಲ ಅಂತಲ್ಲ. ವಿದ್ಯೆ ಹುದ್ದೆಗೆ, ಜನರಲ್ ನಾಲೆಜು ಜೀವನಕ್ಕೆ. ಸೂಪರ್ ಅದ, ವಿದ್ಯೆ ಹುದ್ದೆಗೆ. ಹೌದು. ಬದುಕಿಗೆ ನಯ ವಿನಯ ಬೇಕೇ ಬೇಕು. ಆಮೇಲೆ ಮೊನ್ನೆ ಹುಬ್ಬಳ್ಳಿ ಒಳಗಿಂದ ಟ್ರೈಲರ್ ಲಾಂಚ್ ದಿವಸ ನೋಡಿದ್ವಿ, ನೀವು ಮೇಲೆ ಸ್ಟೇಜ್ ಮೇಲೆ ಹೋದ್ಕೊಳ್ಳೇನೆ ಏನು ಅಂದ್ರೆ ದರ್ಶನ್ ಸರ್ ಬಂದಾಗ ಏನು ವಿಜಯ್ ಹೊಡಿತಾರಲ್ಲ,
ಸೊ ಪ್ರತಿಯೊಬ್ಬ ಕಲಾವಿದರಿಗೂ ವಿಜಲ್ ಹೊಡಿತಾರೆ, ಅದು ಭಾಳ ಚಲೋ, ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟಕ್ಕೆ ಇದಾಗ್ಯದ ಅದು. ಇಲ್ಲ ಹೌದು ಸರ್, ಹೌದು ಸರ್, ಹೌದು. ಇಲ್ಲ ಸರ್, ಅದು ಏನು ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಯಾರ ಮೇಲೂ ಯಾಕೆ ಪ್ರೀತಿ ಯಾಕೆ ಬರುತ್ತೋ ಗೊತ್ತಿಲ್ಲ, ಬಟ್ ಪ್ರೀತಿ ಬರ್ತದೆ, ಬರುತ್ತೆ ಅದು ಸರ್. ನೀವು ನಾನು ಇವತ್ತಿಗೂ ಸರ್ ಕೆಲವು ನಂದು ಒಂದು ಲೆಕ್ಕಾಚಾರಗಳಿದೆ, ನಾನು ಯಾರಿಗೂ ಅದು ಹೇಳಲ್ಲ. ನಾನು ಏನು ಅನಿಸಿದ್ದು ಅಲ್ಲಿ ಕೂಡಲೇ ನಾನು ಮಾಡಿಬಿಡ್ತೀನಿ ಸರ್. ನಾನು ಇವತ್ತಿಗೂ ಯಾರ ಒಂದು ಭಿಕ್ಷಕರು ಕಂಡ್ರೆ ನನಗೆ ಒಂಥರ ಇದು. ನಾನೇನಂತೀವಿ ಅಂದರೆ, ಒಂದು ಸರಿ ಒಂದು ಘಟನೆ ಇತ್ತು ಸರ್, ಅದು ನೆನಪಿ ಬಂತು. ಏನಾಯಿತು, ನಾವು ಮನೆಯಿಂದ ಹೋಗಬೇಕಾದ್ರೆ ಈಗಲೂ ನಾನು ರೊಟ್ಟಿ ಕಟ್ಕೊಂಡು ಹೋಗ್ತೀನಿ ಮನೆಯಿಂದ. 2 ರೊಟ್ಟಿ, ಇಷ್ಟು ಅನ್ನ, ಕಡಲೆ ಬೀಜ, ಏನೇನೋ 2 ಬಾಳೆಹಣ್ಣು ಹಿಂಗೆಲ್ಲ ತೊಗೊಂಡು ಹೋಗ್ತೀನಿ. ಎಲ್ಲ ವಿಟಮಿನೇ ತಗೊಂಡು ಹೋಗಿ ಏನಾಯ್ತು ಒಂದು ಸಾರಿ ಈಗ ಮಾತಾಡ್ಕೊಂಡು ಹೊಂಟಿದ್ದೆ, ಮಾತ್ರ ಬಾಯಿಗೆ ಹಾಡ್ಕೊಂಡು ಈಗ ಚೀಲ ಕೈ ಹಲೋ ಬಂದೆ. ಇಲ್ಲಿ ಒಂದು ಕಡೆ ಬೇಕ್ರಿ ಥರ ಇಟ್ಟೆ. ಹಾಂ, ಓಕೆ ಸರ್ ಅಂದರೆ ಒಂದು ಕಾರ್ ಬಂತು, ಅವರು ಅಭಿಮಾನಿಯವರು. ಓ ನಮಸ್ತೆ ಬೇರೆ, ಎಲ್ಲಿ ಹೊಂಟ್ರಿ? ಯಶವಂತಪುರ ಸರ್. ಬನ್ನಿ ಹತ್ತಿ, ಅಲ್ಲಿ ಬಿಡ್ತೀನಿ ನಾನು. ಹೋದ್ರು ಫಸ್ಟ್ ಬ್ಲಾಕ್ ಇದೆ ನಮ್ಮ ರಾಜೇಂದ್ರ ES ಇಂದ ಫಸ್ಟ್ ಬ್ಲಾಕ್ವರೆಗೂ ಹೋದೆ. ಆ ರೊಟ್ಟಿ ಇದು ಇಲ್ಲ ಸರ್, ಅದು ಏನು ಬೇರೆ ಅದ ಸರ್, ಒಂದು ಕವರ್ ಬಿಟ್ಟು ಬರ್ರಿ ಹೋಗೋಣ, ಏನು ತೊಂದರೆ ಇರಬೇಕು, ಏನು 1 ಕಿಲೋಮೀಟ್ರ್ ಬಂದಿದ್ದೀನಿ. ಹೋದೆ ಸರ್, ಹೋದೆ ಬೇಕರಿ ಹತ್ರ, ಅವ್ರು ಪರಿಚಯದವ್ರು, ನಮಗೆ ಎಲ್ಲ ಕಡೆ ಓಡಾಡ್ತೀನಿ. ಬಂದೆ ಸರ್, ಇನ್ನೊಂದು ಕವರ್ ಇಟ್ಟಿದೆ ಸರ್ ನಾನು ಅಂದೆ. ಸರ್ ಅಲ್ಲಿ ಅವರು ಹೋಗೋ ಮನುಷ್ಯ ತೊಗೊಂಡು ಹೋಗ್ತಾಯಿದ್ದಾರೆ ನೋಡಿ ಅಂದ. ಅಲ್ಲಿ ನೋಡಿದ್ರೆ ಅವನು ಒಂದು 12-15 ವರ್ಷದ ಹುಡುಗ, ಇದು ಅವನು ಏನು ಪೇಪರ್ ಅವನು ಹೋಗ್ತಾಯಿದ್ದಾನೆ. ನೋಡಿದೆ ಸರ್, ಯಾರು ಅವನು? ಪೇಪರ್ ಹುಡುಗ ಸರ್ ಅದರು. ಬಿಡು ಅಂಥೇಳಿ ಕಾರ್ಯಕ್ಕೆ ಕೊಡೋಕೆ ಬಂದೆ. ಹೋಗಿ ಸರ್ ಅದರು, ಅವರು ನಾನು ಕರ್ಕೊಂಡು ಬಂದರು. ಹೋಗಿ ಸರ್ ಇಸ್ಕೊಂಡ್ಬೇಡ, ಬೇಡ ಸರ್. ಯಾಕೆ ನಡ್ರಿ ಹೇಳ್ತೀನಿ ನಾನು. ಕೂತ್ಕೊಂಡೆ. ಯಾಕೆ ಸರ್ ಅಲ್ಲಿಂದ ಬಂದ್ರಿ, ಪೇಪರ್ ಕವರ್ ಅಂದ್ರಿ, ಅಲ್ಲಿ ಹೋಗ್ರಿ ಸರ್. ಅದು ಅನ್ನ ಇದೆ, ಇನ್ನೇನಿಲ್ಲ, ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ. ಅವನು ಪಾಪ ಪೇಪರ್ ಅವನು, ಎಲ್ಲೋ ಒಂದು 2 ಇಡ್ಲಿ 1 ಇಡ್ಲಿ ಏನೋ ತಿಂದವನು ಕಾಲ ಕಳೀತಾನೆ ಗೊತ್ತಿಲ್ಲ. ಬಟ್ ಅವನ ಅದೃಷ್ಟದಲ್ಲಿದೆ, ಅದು ನಮ್ಮ ಮನೆಯಲ್ಲಿ ತಯಾರಾಗಿದೆ. ಅವನ ಅದೃಷ್ಟ ಬರೆದಿದೆ, ಅವನಿಗೆ ಸಿಕ್ಕಿದೆ. ಅದು ಅದನ್ನು ತಗೊಂಡು ಅಂದರೆ ನನ್ನಂಥ ಮೂರ್ಖ ಮತ್ತು ನನ್ನಂಥ ದಡ್ಡ ಇನ್ನು ಯಾರೂ ಅಲ್ಲ. ಇವೆಲ್ಲ ನೀವು ನಂಬ್ತೀರಾ ಬೇರದ ಅಂತಂದರು. ನಂಬ್ತೀರಾ ನೀವು? ನಂಬಲೇಬೇಕು ಸರ್. ನೋಡಿ, ನನ್ನ ಮನೇಲಿ ತಯಾರಾಗಿದೆ, ಅವನ ಅದೃಷ್ಟ ಬರ್ದಿದೆ, ಬಿಡಿ ಸರ್. ನನ್ನಲ್ಲಿ ಒಂದೇನು ಕ್ವಶನ್ ಅಂದರೆ ನೋಡೋಣ, ದೇವರಿಗೆ ಮುಂದೆ ಏನದು ನೋಡೋಣ. ನಾನು ಹೋದೆ, SRSಗೆ ಕುಂತೆ, ತುಮಕೂರು ಹತ್ರ ಬಸ್ ನಿಂತು. ಊಟ ಮಾಡಬೇಕಲ್ಲ, ಹೋದೆ, ಊಟಕ್ಕೆ ಹೋದೆ. ಊಟ ಮಾಡಿ ಬಿಲ್ಲು ಯಾರು ತಂದು ಕೊಟ್ಟರು, 120-130 ತಂದು ಬಿಲ್ ಕೊಡ್ಲಿಕ್ಕೆ ಹೋದೆ. ಅವರು ಮಂಗಳೂರು ಕಡೆಯವರು. ಬಾಯ್ ಮಾರೇ, ಬಾಯ್ ಇಲ್ಲಿ ಬೇರೆದಾರ ಬಿಲ್ ಕೊಟ್ಟಿದ್ದೆ ಯಾರು? ನಾನು. ಯಾಕೆ ಬುದ್ಧಿ ಇದೆ ನಿನಗೆ? ಅವ್ರಿಗೆ ಬಿಲ್ ಕೊಡೋದಾ? ಅವ್ರು ಎಷ್ಟು ಜನಕ್ಕೆ ನಗಿಸ್ತಾರೆ ಮಾರಾಯ. ಹಾಂ, ಅವ್ರಿಗೆ ಬಿಲ್ಲು ಕೊಡೋದಾ? ಬೇಡ ಬೇರೆದಾರೆ ಬಾಳೆಹಣ್ಣು ತಿಂತೀರಾ? ಹಾಂ ತಿಂತೀನಿ, ನಾನು ಬಾಳೆಹಣ್ಣು ತಿನ್ನೋರು ನೋಡಿ ತಿಂತೀನಿ ಸರ್. ಆಯಿತು, ಪಾನು ತಿಂತೀನಿ ಸರ್. ನೋಡಿ ಸರ್, ಇಲ್ಲಿ ದೇವರು ಅವನಿಗೆ ಕೊಟ್ಟಿದ್ದಾನೆ, ನನಗೆ ದೇವರು ಅಲ್ಲಿಟ್ಟಿದ್ದಾನೆ. ಏನಂತೀರ ಇದಕ್ಕೆ? ನನಗೆ ಎಮೋಷನಲ್ ಆಯ್ತು ಈ ಪಾಯಿಂಟು. ಹೇಳಿ ಸರ್. ಸರ್ ಏನಂದರೆ, ಯಾವುದು ಇಲ್ಲಿ ನಮ್ದಲ್ಲ ಸರ್. ಪ್ರೀತಿ ಒಂದೇ ಶಾಶ್ವತ. ನೀವೆಷ್ಟೇ ಗಳಿಸಿ ಏನೇ ಮಾಡಿ ಕೊನೆ ಬರೋದೇನೋ ಪ್ರೀತಿ. ಇವತ್ತು ನೋಡಿ, ಅಣ್ಣವ್ರಿಲ್ಲ, ಜನ ನೋಡ್ತಾರೆ, ಇವತ್ತಿಗೂ ನೆನೆಸ್ತಾರೆ. ಈ ಪುನೀತ್ ಅವರು ಇವತ್ತಿಗೂ ನೆನೆಸ್ತಾರೆ. ಕಾರಣ ಏನು? ಪ್ರೀತಿನೇ ಕಾರಣ ಸರ್, ಇನ್ನೇನಲ್ಲ. ಪ್ರೀತಿ ಭಾಳ ಮುಖ್ಯ ಸರ್. ಇಲ್ಲಿ ನಾವೆಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ಹಾಗೆ ಸಾಧಿಸಿ ಏನು ಮಾಡಬೇಕು? ಖುಷಿಯಾಗಬೇಕು. ಇವತ್ತು ಸರ್ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಆರಾಮಾಗಿದ್ದೀನಿ, ಯಾವುದೇ ಥರ ವಿಷಾದ ಇಲ್ಲ. ಕೊಟ್ಟರೆ ಅನುಭವಿಸ್ತೀನಿ, ಕೊಡಲಿಲ್ಲ ಸುಮ್ಮನೆ ಇರ್ತೀನಿ ಅಷ್ಟೇ. ಅಂದರೆ ಕಾಟೇರ ನಿಮ್ಗೆ ಅಂದರೆ ಈ ಮಾತಲ್ಲಿ ತುಂಬ ಪ್ರೀತಿ, ಕಾಟೇರ ಭಾಳಷ್ಟು ಪ್ರೀತಿ ಕೊಟ್ಟಿದೆ ನಿಮಗೆ. ಹೌದು ಸರ್, ಖಂಡಿತ. ಇಲ್ಲ ಅವರು ರಾಕೇಶ್ ಸರ್ ಅಷ್ಟೇ, ನಾವು ಯಾವ ಪ್ರೀತಿ, ನಮಸ್ಕಾರ ಸರ್, ನಮಸ್ಕಾರ ಬೇರೆದವರು ಅಂತಾರೆ ಅಷ್ಟೇ, ಇನ್ನೇನಿಲ್ಲ ಸರ್. ಇಲ್ಲಿ ಏನಾಯ್ತು ಗೊತ್ತಾ ಸರ್ ಅಂದರೆ, ನಮ್ಮ ಹುದ್ದೆ ಬಿಟ್ಟು ಬೇರೆ ಇರಬೇಕು ಮನುಷ್ಯ ಅಷ್ಟೇ. ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ, ಹೋಗ ಕುರ್ಚಿ ಮೇಲೆ ಕೂಡ್ತಾನೆ, ಎಲ್ಲ ಮಾಡ್ತಾನೆ, ಸಿಗರೇಟ್ ಎಲ್ಲ ಮಾಡ್ತಾನೆ. ಆನಂತರ ಏನಿದೆಯಪ್ಪ ನೀನು? ಹೌದು, ಅದು ಅಲ್ಲಿ ಮುಗೀತು. 5 ಗಂಟೆ ನಿನ್ನ ಡ್ಯೂಟಿ ಮುಗೀತು. 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆವ್ರು ನೀ ಏನಿದೆಯಾ? ಅದು ಬೇಕು. ದೇವ್ರು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಈಗ ನೋಡಿ, ಈಗ ಸುಧೀರಣ್ಣವರು ನಾಟಕ ಅದು ಮಾಡಿಕೊಂಡು ಏನೋ ಮಾಡ್ಕೊಂಡು ಹೋದ್ರು. ಆದರೆ ಅವ್ರ ಮಗ ನೋಡಿ, ಅವ್ರ ಆಶೀರ್ವಾದ ಎಲ್ಲಿ ಬಂದು ಮುಟ್ಟಿಲ್ಲ. ಅವ್ರ ಕನಸು ಮಾಡಿದ್ರಲ್ಲ, ಮಾಡಿದ್ರಲ್ಲ ಇಬ್ಬರು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳೇ. ಮತ್ತು ಈ ಕಡೆ ತೂಗುದೀಪಣ್ಣ, ಅವ್ರು ನಮಗೆ ಸುಮಾರು ಸಾರಿ ಊಟ ತಿಂಡಿ ಕೊಟ್ಟಿದ್ದಾರೆ. ಎಲ್ಲ ಬೇರೆದಾರೆ ಅನ್ನೋರು ನೋಡಿ, ಅವರು ಅನುಭವಿಸಿಲ್ಲ, ಬಟ್ ಇಲ್ಲಿ ಸಿಕ್ಕಿದೆ ಮಗನಿಗೆ. ಇವೆಲ್ಲ ದೈವ ಲೀಲೆ ಸರ್, ಇವೆಲ್ಲ ಸುಮ್ಮನೆ ಅಲ್ಲ ಸರ್. ಏನಾಗುತ್ತಂದರೆ, ಅದಕ್ಕೆ ಅವರು ದರ್ಶನ್ ಸರ್ ಒಂದು ಹೇಳ್ತಾರೆ, ನಮ್ಮ ಕಲಾವಿದರಿಗೆ ನಮ್ಮ ಶಾಪನೇ ಜಾಸ್ತಿ, ವರ ಇಲ್ಲವೇ ಇಲ್ಲ ಅಲ್ಲ. ಹೌದು, ಇದು ಭಾಳಷ್ಟು ಮಂದಿಗಿಲ್ಲ ಸರ್. ಅದು ಭಾಳಷ್ಟು ಮಂದಿ ಸಿಗಲ್ಲ. ಅದು ಎರಡು ಒಟ್ಟಿಗೆ ಸಿಗಲ್ಲ. ಸಂಪತ್ತು ಮತ್ತು ಕಲೆ ಎರಡು ಒಟ್ಟಿಗೆ ಸಿಗಲ್ಲ, ಯಾವುದೊಂದು ಕಡಿಮೆ ಇರುತ್ತೆ. ಒಟ್ಟಿಗೆ ಸಿಗೋದು ಭಾರಿ ವಿರಳ.
ಎಲ್ಲೋ ಒಂದು ಲಕ್ಷಕ್ಕೊಬ್ಬರು ತುಂಬ ಎಲ್ಲ ಒಂದು ನೂರಕ್ಕೆ ಒಬ್ಬರು ಮಾತ್ರ. ಮತ್ತು ಒಂದೇನಿದೆ ಇಲ್ಲಿ ಏನಂದರೆ ನಮಗೆಲ್ಲ ಇದೆ, ಬಿಲ್ಡಿಂಗ್ ಇದೆ, ಕಾರ್ಯ ಅಂದ ತಕ್ಷಣ ಏನು ಜೀವನ ಅಲ್ಲ. ನನಗೇನು ಇಲ್ಲ ಅಂದ್ರೂ ಜೀವನ ಅಲ್ಲ ಅಂತಲ್ಲ, ಎಲ್ಲವೂ ಜೀವನನೇ. ಸ್ಥಿತಪ್ರಜ್ಞವಾಗಿ ಹೋಗ್ಬೇಕಷ್ಟೇ. ಅಷ್ಟೇ, ಹೇಗೆ ಹೋಗ್ಬೇಕು ನಾನು ಅಷ್ಟೇ, ಅದು ಪ್ರಜ್ಞೆ ಇರಬೇಕು ಅಷ್ಟೇ. ಮೇಲಾಗಿ ಕಾಟೇರ ರೈತರ ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮ ಸಂಸ್ಕೃತಿ ಕತೆ ಅಂತ ಎಲ್ಲ ಕಡೆ ಆಲ್ರೆಡಿ ಸುದ್ದಿ ಆಗಿದೆ. ಹೌದು. ಈ ಥರದ ಕತೆಗಳು ಹೇಗೆಲ್ಲ ಪರಿಣಾಮವನ್ನು ಬೀರ್ತವೆ ಆಡಿಯನ್ಸ್ ಮೇಲೆ, ನೀವು ಒಬ್ಬ ಕಲಾವಿದರಾಗಿ? ಇಲ್ಲ, ಆಗುತ್ತೆ ಸರ್. ಯಾಕಂದರೆ ಸರ್ ನೀವು ನಂಬರಿ ನನಗೆ ಆಗಿದೆ. ನನಗೇನಂದರೆ ನಾನೇ ಹೇಳಿದೆ, ನಾನು ಅಣ್ಣವ್ರು ಬಂಗಾರದ ಮನುಷ್ಯ ನೋಡಿ ನಮ್ಮ ಅಜ್ಜಿ ಮನೆ ಬಿಟ್ಟು ನಾನೇ ಇಲ್ಲೇ ಸಾಕ್ಷಿದ್ದೀನಿ ಇಲ್ಲೇ ಅಲ್ಲ. ಹಾಂ, ಬರೀ ಒಂದು ಊಟಕ್ಕೆ ಕೇಳೋ ಸೀನು ಅಣ್ಣವ್ರು ಊಟ ಕೂತ್ಕೊಂಡ್ರೆ ವಜ್ರ ಮನೆ ಎದಳ ಕುಂತು ಬಿಡತ್ತೀರಿ ಎದಳ ಅಂತಾರೆ. ನೀವು ಕೈ ತೊಳ್ಕೊಂಡು ಕೈನೂ ತೊಳೆ ಹಿಂಗಿದೆ ಸರ್, ಹಿಂಗಿದೆ. ಅದು ನನಗೆ ಹೆಂಗಾಯ್ತು ಸರ್ ನಿಮ್ಗೆ ಹೇಳ್ತೀನಿ, ಮೈ ಜುಮ್ ಅಂದ್ಬಿಡ್ತು. ನನಗೆ ಅವಾಗ ಒಂದು 17-18 ವಯಸ್ಸು. ಅಜ್ಜಿ ಮನೆ ಬಿಟ್ಬಿಟ್ಟೆ ನಾನು. ನನಗೇನಂದರೆ ಫೀಲಿಂಗು ನನಗೂ ಹಿಂಗೆ ಎಬ್ಬಿಸ್ಬಿಟ್ರೆ. ಓಕೆ. ಹಾಂ ಸರ್, ಫೀಲ್ ಅನ್ನೋದು ಏನಿದಿಲ್ಲ ಸರ್, ಅದು ಭಾಳ ನೋಡಿ. ಇಲ್ಲಿ ಭಕ್ತ ಕುಂಬಾರ ಸಿನಿಮಾ ನಮ್ಮ ಬಾಲ್ಕಿಯಲ್ಲಿ ನಡೆದಿತ್ತು ಸರ್, ಬೀದರ್ ಡಿಸ್ಟಿಕ್ ಬಾಲ್ಕಿ. ಹಾಂ, ಬಾಲ್ಕಿಯಲ್ಲಿ ಎತ್ತಿನ ಬಂಡಿ ಕಟ್ಕೊಂಡು ಬಂದಿದ್ದಾರೆ. ಅದು ಕೂಸು ತಂದು ಲೀಲಾವತಿಯವ್ರು ತಂದು ಮಗು ಇದಾಗುತ್ತೆ, ತುಳಿತಾನೆ, ತುಳಿತಾ ಮಗು ತುಳಿತಾರೆ ಸರ್. ಅಲ್ಲಿ ಒಂದು ಅಜ್ಜಿ 70 ವರ್ಷ ಅಜ್ಜಿ, ಅಯ್ಯೋ ಮಗು ಅಲ್ಲೇ ಸತ್ತೋಗಿದ್ದಾಳೆ ಅಜ್ಜಿ. ಎಲ್ಲ ಕೊನೆ ಅಜ್ಜಿಯಲ್ಲಿ ನೋಡಿ ಅಷ್ಟೊತ್ತೇ ಸತ್ತೋಗಿದ್ದಾಳೆ. ಆಮೇಲೆ ಅವರು ಯಾರೋ ಒಂದು ದಿನ, ಈ ಅಜ್ಜಿ ಏನಾಯಿತು ರೀ, ಕೂಸೊಳಗೆ ಕೂಗ್ತಾಯಿದ್ರು ಅಜ್ಜಿ ಅಂತ. ಎಷ್ಟು ಪರಿಣಾಮ ಆಗಿರ್ಬೇಕದು. ಅದು ಒಂದು ಶಕ್ತಿ ಇರೋದು ಕಲಾವಿದರಿಗೆ ಮಾತ್ರ, ಇನ್ನು ಯಾರಿಗಿಲ್ಲ.